ದರ್ಶನ್ ಅತಿಥಿಯಾಗಿ ನಟಿಸಿದ್ದ ಚೌಕ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಯಿತು. ಸಿನಿಮಾ ಯಶಸ್ವಿಯೂ ಆಯಿತು. ರೆಬಲ್ ಸ್ಟಾರ್ ಅಂಬರೀಷ್ ಪುತ್ರ ಅಭಿಷೇಕ್ ನಟಿಸಿದ್ದ ಅಮರ್ ಸಿನಿಮಾದಲ್ಲೂ ದರ್ಶನ್ ಗೆಸ್ಟ್ ರೋಲ್ ಮಾಡಿದ್ರು. ಈ ಸಿನಿಮಾ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿತ್ತು ಅನ್ನೋದಕ್ಕೆ ನೀವೇ ಉತ್ತರ ಕೊಡಬೇಕು. ನಂತರ ಪ್ರಜ್ವಲ್ ದೇವರಾಜ್ ಅಭಿನಯಿಸಿದ್ದ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿಯೂ ಕೂಡ ದರ್ಶನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇದಾದ ಬಳಿಕ ಯೋಗರಾಜ್ ಭಟ್ಟರ ನಿರ್ದೇಶನದ ಗರಡಿ ಚಿತ್ರದಲ್ಲಿ ದರ್ಶನ್ ಮತ್ತೊಮ್ಮೆ ಗೆಸ್ಟ್ ರೋಲ್ ಪ್ಲೇ ಮಾಡಿದ್ರು. ಈ ಎಲ್ಲ ಸಿನಿಮಾಗಳಿಗೂ ದರ್ಶನ್ ಅವರ ಸಾಥ್ ಸಿಕ್ಕಿದ್ದು ಈ ಚಿತ್ರಗಳ ಪ್ರಚಾರದ ವಿಚಾರದಲ್ಲಿ ಪ್ಲಸ್ ಆಗಿತ್ತು ಮತ್ತು ಡೀಸೆಂಟ್ ಓಪನಿಂಗ್ ಸಿಗೋದಕ್ಕೆ ಸಹಾಯವಾಯಿತು. ಆದರೆ ಈ ಸಿನಿಮಾಗಳು ಎಷ್ಟರ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದವು ಅನ್ನೋದೇ ಪ್ರಶ್ನೆ. ಅದು ಅಲ್ಲದೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಅವರನ್ನು ಪೂರ್ತಿಯಾಗಿ ಹೀರೋ ಅವತಾರದಲ್ಲಿ ನೋಡಲು ಚಿತ್ರಮಂದಿರಗಳಿಗೆ ಬರುವ ಸಂಖ್ಯೆಯಷ್ಟು ಬೇರೆ ನಾಯಕ ನಟನ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನೋಡೋದಕ್ಕೆ ಅಷ್ಟಾಗಿ ಬರೋದಿಲ್ಲ ಅನ್ನೋದು ಸತ್ಯ. ಸಿನಿಮಾ ಚೆನ್ನಾಗಿತ್ತು. ಸರಿಯಾದ ಪ್ಲ್ಯಾನ್ನೊಂದಿಗೆ ಬಿಡುಗಡೆ ಮಾಡಿದರೆ ಯಾರ ಬೆಂಬಲದ ಅಗತ್ಯವೂ ಇರೋದಿಲ್ಲ. ಯಾರು ಎಷ್ಟೇ ವಿರೋಧ ವ್ಯಕ್ತ ಮಾಡಿದರೂ ಕೂಡ, ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಸಿನಿಮಾ ಚೆನ್ನಾಗಿದ್ರೆ ಗೆದ್ದೇ ಗೆಲ್ಲುತ್ತೆ. ಇನ್ನು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾರೆಷ್ಟೇ ಪ್ರಚಾರ ಮಾಡಿ ಬಿಲ್ಡಪ್ ಕೊಟ್ಟರೂ ಸೋಲಿನ ದವಡೆಯಿಂದ ತಪ್ಪಿಸಲು ಸಾಧ್ಯವಿಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಅದು ಮಾರ್ಟಿನ್ ಸಿನಿಮಾ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೆಲಸಗಳು ನಡೆದವು. ಬಿಡುಗಡೆಯಾದ ಮೇಲೆ ಚಿತ್ರದ ಬಗ್ಗೆ ನೆಗೆಟಿವ್ ವಿಮರ್ಶೆಗಳು ಬಂದವು. ಈ ಪ್ರಚಾರ ಮತ್ತು ಅಪಪ್ರಚಾರಗಳ ತಿಕ್ಕಾಟಗಳು ಏನೇ ಇದ್ರೂ ಕೂಡ ಸಿನಿಮಾ ನಿರೀಕ್ಷಿಸಿದ ಮಟ್ಟಕ್ಕೆ ಮೂಡಿ ಬಂದಿರಲಿಲ್ಲ. ಇದರ ಪರಿಣಾಮ ಬಾಕ್ಸ್ ಆಫೀಸ್ನಲ್ಲಿ ಹಾಕಿದ ಬಂಡವಾಳವನ್ನ ಮಾರ್ಟಿನ್ಗೆ ರಿಕವರಿ ಮಾಡಲು ಆಗಲಿಲ್ಲ. ಇದೀಗ ವಾಮನ ಸಿನಿಮಾದ ಕಥೆಯೂ ಇದೇ ರೀತಿಯಾಗಿದೆ. ವಾಮನ ಚಿತ್ರವನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇತ್ತೀಚೆಗೆ ದರ್ಶನ್ ಅವರನ್ನು ಇಷ್ಟಪಡದೇ ಇರುವ ಗುಂಪೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಮನ ಚಿತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಆರಂಭಿಸಿದೆ ಅಂತ ಸುದ್ದಿಯಾಗಿತ್ತು. ಬೇರೆ ಸೂಪರ್ ಸ್ಟಾರ್ ನಟರ ಫ್ಯಾನ್ಸ್ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನಲಾಗಿತ್ತು. ಇನ್ನು ಕೆಲವರು ಇದು ದರ್ಶನ್ ಅವರ ಅಭಿಮಾನಿಗಳನ್ನು ಸೆಳೆಯಲು ಚಿತ್ರತಂಡ ಮಾಡಿರುವ ಪ್ರಚಾರ ತಂತ್ರ, ಯಾರೂ ಕೂಡ ಯಾರನ್ನ ಟಾರ್ಗೆಟ್ ಮಾಡಿಲ್ಲ ಅಂತಿದ್ದಾರೆ. ಆದರೆ ವಾಮನ ಚಿತ್ರಕ್ಕೆ ದರ್ಶನ್ ಅವರ ಬೆಂಬಲವಿದೆ. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಗೆಲುವು ಸಾಧಿಸುತ್ತೆ. ವಾಮನ ಚಿತ್ರದ ಪ್ರಚಾರಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಕೈ ಜೋಡಿಸಿದ್ದಾರೆ. ಚಿತ್ರದ ಪ್ರಮೋಷನ್ ಶುರುವಾಗಿದ್ದು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮೊಟ್ಟ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದಾರೆ. ವಾಮನ ಚಿತ್ರದ ಕಂದ ಕನಸ ರೂಪ ತಾಯಿ ಹಾಡೊಂದನ್ನು ವಿಜಯಲಕ್ಷ್ಮಿ ಅವರು ಬಿಡುಗಡೆ ಮಾಡಿದ್ದಾರೆ. ನಟ ದರ್ಶನ್ ತೂಗುದೀಪ ಮತ್ತು ಧನ್ವೀರ್ ಅವರ ಮಧ್ಯೆ ಮೊದಲಿನಿಂದಲೂ ಉತ್ತಮ ಒಡನಾಟವಿತ್ತು. ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು. ಆಗೆಲ್ಲ ದರ್ಶನ್ ಮತ್ತು ಅವರ ಕುಟುಂಬದ ಜೊತೆ ಧನ್ವೀರ್ ಕಾಣಿಸಿಕೊಂಡಿದ್ರು. ಇದೀಗ ರಿಲೀಸ್ಗೆ ಸಜ್ಜಾಗಿರುವ ಧನ್ವೀರ್ ನಟನೆಯ ವಾಮನ ಸಿನಿಮಾಗೆ ದರ್ಶನ್ ಕುಟುಂಬ ಸಾಥ್ ನೀಡಿದೆ. ವಿಶೇಷ ಅಂದರೆ ಈ ಬಾರಿ ದರ್ಶನ್ ಅಲ್ಲ, ಬದಲಿಗೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಧನ್ವೀರ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಒಟ್ಟಾರೆ ಯಾರ ಬೆಂಬಲ ಇದ್ರೂ ಕೂಡ ಅಂತಿಮವಾಗಿ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗಬೇಕು. ಆಗಲೇ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.